ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಆದ್ರೆ ದೇವಸ್ಥಾನಕ್ಕೆ ಮಾತ್ರ ಹೋಗಲ್ಲ, ಪ್ರದಕ್ಷಿಣೆ ಹಾಕಲ್ಲ, ಅವಳ ಹತ್ರ ಕ್ಷಮಾಪಣೆ ಕೇಳಲ್ಲ. ನೀನ್ ಆಚೆ ಹೋಗ್ಬೇಡ, ನಾನೇ ಆಚೆ ಹೋಗ್ತೀನಿ ನಿನ್ ಹೆತ್ತ ತಪ್ಪಿಗೆ. ನಿನ್ನ ಸುಖ ದುಃಖ ನೋವು ನಲಿವು ಎಲ್ಲ ಹತ್ರಲ್ಲೂ ಭಾಗಿಯಾಗಿದ್ದಾಳೆ. ಅಂಥೋಳ್ ಮನಸ್ಸು ನೋಯಿಸೋದು ತಪ್ಪಲ್ವಾ? ನಮ್ಮಿಂದ ಏನ್ ಮಾಡೋಕ್ ಸಾಧ್ಯ ಕಂದ ಬದುಕಲ್ಲಿ? ಇನ್ನೊಬ್ರು ಮನಸ್ಸನ್ನ ಸಂತೋಷ ಪಡಿಸೋದನ್ನ ಬಿಟ್ಟು. ನಿಮ್ಮಮ್ಮ ಏನ್ ಕಷ್ಟವಾದ್ದನ್ನು ಹೇಳ್ತಿಲ್ವಲ್ಲ ಮಗಳೇ? ನಾಳೆ ದೇವಸ್ಥಾನಕ್ಕೆ ಹೋಗು, ಸುಳ್ಳೆ ಪ್ರದಕ್ಷಿಣೆ ಹಾಕು, ಸುಳ್ಳೆ ಕ್ಷಮಾಪಣೆನೂ ಕೇಳು. ನಿಮ್ಮಮ್ಮನಿಗೋಸ್ಕರ ಇಷ್ಟು ಮಾಡಲ್ವಾ ನನ್ನ ಪ್ರೀತಿ ಮಗಳು? ಹೊಟ್ಟೆ ಹಸಿತಾ ಇದೆ ಕಣೆ, ಒಪ್ಕೊಳ್ಳೆ. ಆಯ್ತು, ನಾಳೆ ದೇವಸ್ಥಾನಕ್ಕೆ ಹೋಗಿ ಕ್ಷಮಾಪಣೆ ಕೇಳ್ತೀನಿ. ಒಳಗ್ ಬಾ. ತಟ್ಟೆ ಹಾಕಿ ಹೋಗಮ್ಮ. ಆಸೆ ಪಡ್ತಿದ್ಯಾ ಅಲ್ವಾ? ಭಿಕ್ಷುಕರ ತಟ್ಟೆ ಹಿಡ್ಕೊಂಡು ಅಮ್ಮ ತಾಯಿ ಅಂತ ಕಾದ ಹಾಗೆ ನೀನ್ ಹುಂಡಿ ಇಟ್ಕೊಂಡು ಭಕ್ತರ ಹಾಕೋ ದುಡ್ಡಿಗೆ ಬಾಯಿ ಬಿಟ್ಕೊಂಡು ಕಾಯ್ತಿದ್ಯಾ ಅಲ್ವಾ? ಹರಕೆ ಕಾಣಿಕೆ ಹುಂಡಿ ದುಡ್ಡು ಇದನ್ನೆಲ್ಲ ಭಕ್ತರ ಕೊಟ್ರೆ ಸಾಕು ಅಂತ ಕಾಯ್ತಾ ಕೂತಿರ್ತೀಯಲ್ಲ? ದುಡ್ಡು ತಗೊಂಡ್ರೆ ಸಾಲದು, ಭಕ್ತರ ಪ್ರಾರ್ಥನೆನ ನೆರವೇರಿಸಬೇಕು ಅನ್ನೋ ಜವಾಬ್ದಾರಿ ಬೇಡ? ಲಂಚಕ್ಕೋಸ್ಕರ ಆಸೆ ಪಡೋ ಅಧಿಕಾರಿಗಳಿಗೂ ನಿನಗೂ ಏನ್ ವ್ಯತ್ಯಾಸ? ನನ್ನಿಂದಾನು ದುಡ್ಡು ವಸೂಲಿ ಮಾಡ್ಬೇಕಿತ್ತ ನೀನು? ಹಬ್ಬಬ್ಬಬ್ಬ, ಇದಕ್ಕೋಸ್ಕರ ಅದೇನೇನೆಲ್ಲ ಆಟ ಹಾಕ್ದೆ? ಈ ಲೀಲೆಗಳನ್ನ ಭಕ್ತರ ಉದ್ಧಾರಕ್ಕಾದ್ರೂ ಬಳಸಿದಿದ್ರೆ ಅದೇನೇನೋ ಹೆಸರಿಟ್ಟೆಲ್ಲ ಕರೀತಾರಲ್ಲ ನಿನ್ನ, ಅದೆಲ್ಲ ಸಾರ್ಥಕ ಆಗ್ತಿತ್ತು. ನೀನು ನಯವಂಶಿಕಿ, ನಿನ್ನ ಸ್ವಾರ್ಥಕ್ಕೋಸ್ಕರ ನೀನ್ ಇಲ್ಲಿ ಕೂತಿದ್ಯಾ. ನಿನಗ್ ನನ್ ದುಡ್ಡು ಬೇಕಲ್ವಾ? ತಗೋ, ಹಾಕ್ತಿದ್ದೀನಿ. ಆದ್ರೆ ಇದನ್ನ ಹಾಕ್ತಿರೋ ಕಾಣಿಕೆ ಅಲ್ಲ, ಭಿಕ್ಷೆ 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 ಭಿಕ್ಷೆ. ಜಗತ್ತನ್ನೇ ಕಾಯೋ ದೊಡ್ಡ ಭಿಕ್ಷುಕಿಗೆ, ಪರಮ ಪವಿತ್ರಳಾದ ತಿರುಪೆಯವಳಿಗೆ ಸದಾ ದುಡು ತಿಂತಿರೋ ನಾನು ನಿನಗ್ ನೀಡ್ತಿರೋ ಭಿಕ್ಷೆ. ಹಾಕಿದ್ದೀನಿ, ಬದುಕೋ ಹೋಗು. ನೀನ್ ಮಾಡಿರೋ ಘನ ಕಾರ್ಯಕ್ಕೆ ದೇವಸ್ಥಾನ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡು ಅಂತ ಅಮ್ಮ ಹೇಳಿದಾಳೆ. ಅದನ್ನೂ ಮಾಡ್ತೀನಿ. ಸುಮ್ಮನೆ ದೇವಸ್ಥಾನ ಪ್ರದಕ್ಷಿಣೆ ಹಾಕಿದ್ರೆ ಪ್ರಯೋಜನ ಇಲ್ವಂತೆ, ಸಂಕಲ್ಪ ಮಾಡ್ಬೇಕಂತೆ. ಅದನ್ನೂ ಮಾಡ್ತೀನಿ. ಜಗತ್ತಿನ ಅತ್ಯಂತ ದರಿದ್ರದವಳು, ಮೋಸದವಳು. ಭಕ್ತರನ್ನ ನೋಯಿಸಿ ಅವರಲ್ಲೇ ಬದುಕೋ ನಿನ್ನ ಮೋಸಕ್ಕೆ, ಕುತಂತ್ರಕ್ಕೆ ನಾನ್ ಸೋಲಲ್ಲ. ಇದು ನನ್ನ ಸಂಕಲ್ಪ. ಮನಸ್ಸಿನಲ್ಲಿ ನಿಲ್ ಬಗ್ಗೆ ಕೋಪ ದ್ವೇಷ ಇಟ್ಕೊಂಡೇ ಪ್ರದಕ್ಷಿಣೆ ಹಾಕ್ತೀನಿ. ಸರ್ವಶಕ್ತಳು ಅನ್ಸ್ಕೊಂಡಿರೋ ನೀನು ಏನ್ ಮಾಡ್ತೀಯೋ ಮಾಡು.
ಜಗತ್ತಿನ ಅತ್ಯಂತ ದುರಾಸೆ ಸ್ತ್ರೀಗೆ ಧಿಕ್ಕಾರ. ಅತ್ಯಂತ ಸ್ವಾರ್ಥಿಗೆ ಧಿಕ್ಕಾರ. ಅತ್ಯಂತ ಕುರೂಪಿ ಮನಸ್ಸಿನವಳಿಗೆ ಧಿಕ್ಕಾರ. ಕಣ್ಣಿದ್ದು ಕುರುಡಾದವಳಿಗೆ ಧಿಕ್ಕಾರ. ಅವಲಕ್ಷಣದ ಮಾಯಾರೂಪಿಗೆ ಧಿಕ್ಕಾರ. ಭಕ್ತರಿಗೆ ಚಿಂದಿ ಬಟ್ಟೆನೂ ಕೊಡದೆ ತಾನ್ ಸದಾ ಪೀತಾಂಬರ ಧರಿಸಿರೋಳಿಗೆ ಧಿಕ್ಕಾರ. ಹಸು ಕಂದಮಗಳನ್ನ ನುಂಗಾಕೋ ಪೂತನಿಗೆ ಧಿಕ್ಕಾರ. ಕಷ್ಟ ಕೊಟ್ಟು ಭಕ್ತರನ್ನ ಸದಾ ಹೆದರಿಕೆಯಲ್ಲಿಟ್ಟಿರೋಳಿಗೆ ಧಿಕ್ಕಾರ. जन्म प्रभृति देवेशी जनोऽयं त्वदु प्राशितः अतोऽस्य तव भक्तस्य निर्वत्रय मनोरथम्
ಶ್ರೀಮತಿಯವರು, ಸಂಪದ್ಭರಿತ ಬುದ್ಧಿಯವರು. ಇಲ್ಲೇನ್ ಮಾಡ್ತಿದ್ದೀರಾ? ನೀನ್ ಮಾಡಿರೋ ಕೊಳಕನ್ನ ತೊಳಿತಾ ಇದ್ದೀನಿ. ಅವ್ರವ್ರು ಮಾಡಿದ್ದನ್ನ ಅವ್ರವ್ರೇ ಸವಿಸ್ಬೇಕು. ಏನ್ ಮಾಡ್ಲಿ, ನನ್ನ ಕಾಯಕನೇ ಅಂಥದ್ದು. ಎಲ್ಲರೂ ಮಾಡಿರೋ ಕೊಳಕನ್ನ ತೊಳೆಯೋದು. ಹಣತೆ ಮಾರೋದೇ ಕಾಯಕ ಅಂದಿದ್ರಿ, ಇದು ಹೊಸದಾ? ಇನ್ನೇನೇನು ಮಾಡ್ತೀರಿ? ಎಲ್ಲ ಅದರಲ್ಲಿ ಆ ಕೆಲ್ಸಕ್ಕೆ ಬಾರ್ದಿರೋ ತ್ರಿಪುರ ಸುಂದ್ರಿನ ಹೊಗಳೋದು ಮೊದಲನೇದು ಅಲ್ವಾ? ಅಂತೂ ಬೈಕೊಂಡೇ ಪ್ರದಕ್ಷಿಣೆ ಮುಗಿಸ್ದಿಯಲ್ಲ, ದೇವಿಗೆ ಖುಷಿ ಆಯಿತು. ನಿಜ ನಿಜ, ಮೂರು ಬಿಟ್ಟವ್ರಿಗೆ ಬೈದ್ರೂ ಬೇಜಾರಾಗಲ್ಲ. ಅಮ್ಮನವರು ಮೂರು ಬಿಟ್ಟವರಲ್ಲ, ಮೂರನ್ನು ಮೀರ್ದವರು. ನಿಮ್ಮಂತ ಹೊಗಳ್ ಭಟ್ರಿರೋದ್ರಿಂದಲೇ ಅವಳಿಗಿಲ್ದೇ ಇರೋ ಮರ್ಯಾದೆ ಬಂದಿರೋದು. ಬೈದ್ರು ನಿಂದನಾ ಸ್ತುತಿ ಅನ್ನೋದು. ಅಮ್ಮನವರು ತಾಯಿ, ಹೆತ್ತಮ್ಮ ಮಕ್ಕಳಿಗೆ ಎದೆ ಕೊಡುವಾಗ ಅದು ಒದಿತು ಅಂತ ಕೋಪಿಸ್ಕೊಳ್ಳಲ್ಲ, ಮುದ್ದು ಮಾಡ್ತಾಳೆ. ಕೇಳಕ್ ಆಗ್ತಿಲ್ಲ, ನಿಲ್ಸಿ ಅವಳು ಪುರಾಣನ. ಆದ್ರೆ ಅಮ್ಮನವರಿಗೆ ನಿನ್ ಸೇವೆ ತೃಪ್ತಿಯಾಗಿದೆ. ಅವಳು ಬಂದು ಹೇಳದ್ಲಾ? ಹಾಗೆ ಅನ್ಕೋ. ಅವಳದೇ ಯೋಚನೆ ಒಂದ್ ದಿವಸ ಹುಚ್ಚಿರಾಗ್ಬಿಡ್ತೀರಾ, ಹೇಳ್ತಿದ್ದೀನಿ. ನಿನ್ ಸೇವೆಯಿಂದ ಅವಳಿಗೆ ತುಂಬಾ ಖುಷಿಯಾಗಿದೆ. ಅವಳು ಬರ್ತಾಳೆ ನಿಮ್ ಮನೆಗೆ. ಅವಳು ಇಲ್ಲ ಅಂತ ನಾನು, ಬರ್ತಾಳೆ ಅಂತ ನೀವು. ಬೂಸಿ ಬಿಡಕ್ಕೂ ಒಂದ್ ಮಿತಿ ಇದೆ. ಬರ್ತೀನಿ. ಏನೇ ಇಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ತಪ್ಕಾಣಿಕೆ ಹಾಕಿ ಬಂದ್ಬಿಟ್ಯಾ? ಯಾಕಮ್ಮ, ನಂಬಿಕೆ ಇಲ್ವಾ? ಅಲ್ಲ, ಇಷ್ಟು ಬೇಗ ಎಲ್ಲ ಆಗೋಯ್ತಾ ಅಂತ. ನಾನೇ ಇನ್ನೂ ಹೊರಟಿಲ್ಲ. ನನ್ನ ಮನ್ಸಿಗೆ ಇಷ್ಟ ಇಲ್ಲದೆ ಇದ್ರು ನಿನ್ಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ತಪ್ಕಾಣಿಕೆನೂ ಹಾಕಿ ಬಂದಿದ್ದೀನಿ. ಶ್ರದ್ಧೆ ಭಕ್ತಿಯಿಂದ ಮಾಡಿದೆ ಅಲ್ಲ? ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ದೀನಮ್ಮ. ಇವತ್ತು ನಾ ಹೇಳಿರೋ ಮಂತ್ರಕ್ಕೆ, ಮಾಡಿರೋ ಪೂಜೆಗೆ ಅವಳು ಪ್ರಸನ್ನಳಾಗಲೇಬೇಕು. ಏನೂ ಅವಾಂತರ ಮಾಡಿಲ್ಲ ತಾನೆ? ಇಲ್ಲಮ್ಮ, ನನ್ನ ಆಣೆ. ಸುಮ್ಮನೆ ಆಣೆ ಪ್ರಮಾಣ ಅಂತ ಮಾಡಿಸ್ಬೇಡ. ನೀ ಹೇಳ್ದಂಗೆ ಮಾಡಿದ್ದೀನಿ, ಮುಗೀತು, ಇಲ್ಲಿಗೆ ಮುಗಿಸು. ನೀನ್ ನಡ್ಕೋತಾ ಇರೋ ರೀತಿ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ಯಾಕಮ್ಮ ಅನುಮಾನ? ದೇವಸ್ಥಾನಕ್ಕೆ ಹೋಗು, ಪ್ರದಕ್ಷಿಣೆ ಹಾಕು, ಕ್ಷಮಾಪಣೆ ಕೇಳು ಅಂತ ಹೇಳಿದ್ಯಾ, ಮಾಡಿದ್ದೀನಿ. ಇದಕ್ಕಿಂತ ಹೆಚ್ಚಾಗಿ ನಂಗೇನು ಮಾಡೋಕ್ಕಾಗಲ್ಲ. ಒಂದ್ ನಿಮಿಷ ನಿಂತ್ಕೋ. ನೀ ಹೇಳ್ದಾಗೆ ನಡ್ಕೊಂಡಿರ್ತೀಯ ಬಿಡು. ಮೊನ್ನೆ ನಡೆದ ಹಗರಣದಲ್ಲಿ ಅಮ್ಮನವ್ರು ನಮ್ಮನ್ನು ಹೇಗೆ ಕಾಪಾಡಿದ್ರು ಅಂತ ನೋಡಿದೆ ಅಲ್ವಾ? ಹೇಗೂ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಕ್ಷಮಾಪಣೆ ಕೇಳ್ಕೊಂಡು ಬಂದಿದ್ಯಾ. ಮುಂದೆನೂ ಹಾಗೆ ನಡ್ಕೊಂಡ್ಬಿಡೆ. ಅಮ್ಮನವರಲ್ಲಿ ನಂಬಿಕೆ ಬೆಳೆಸ್ಕೊಳ್ಳೆ. ದಯವಿಟ್ಟು ನನ್ನ ಬಲವಂತ ಮಾಡಬೇಡ. ಯಾಕೆ? ನೀನು ಏನೇ ಹೇಳಿದ್ರು ನನಗೆ ಅವಳ ಬಗ್ಗೆ ನಂಬಿಕೆ ಗೌರವ ಬರಲ್ಲ. ಈಗ ಆ ವಿಚಾರ ಬಿಡು. ನೀನು ಹೇಳ್ದಾಗೆ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ತಪ್ಕಾಣಿಕೆನೂ ಹಾಕಿ ಬಂದಿದ್ದೀನಿ. ಆದ್ರೆ ಏನು ಉಪಯೋಗ? ನಮ್ಮನೆ ಪರಿಸ್ಥಿತಿಲಿ ಏನು ಬದಲಾವಣೆ ಆಗಿದೆ? ಅಮ್ಮನವ್ರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಬದಲಾಗುತ್ತೆ. ನೀನು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಬಂದಿದ್ಯಾ ಅಲ್ವಾ, ಎಲ್ಲ ಒಳ್ಳೇದಾಗತ್ತೆ. ಯಾಕೆ ನಗ್ತಾ ಇದೆಯಾ? ಅಮ್ಮನವ್ರು ಮನಸ್ಸು ಮಾಡಿದ್ರೆ ಇದು ಸಾಧ್ಯ. ಇಂಥದ್ದು ಮಾಡ್ತಾಳೆ ಅಂತ ಒಂದು ಉದಾಹರಣೆ ಕೊಡು ನೋಡೋಣ. ಈಗ ನಮ್ಮನೆಯಿಂದ ಶ್ರೀಚಕ್ರ ಕಳುವಾಗಿದೆಯಲ್ಲ, ಅದು ತನಗೆ ತಾನೇ ಮನೆಗೆ ಬರೋ ಹಾಗೆ ಮಾಡ್ತಾಳೆ, ನೋಡ್ತಾ ಇರು. ಸುಮ್ಮನೆ ಹೋಗ್ಲಾದಲ್ಲ, ನಿನ್ನ ಭಕ್ತಿಯಿಂದ ಹೋಗಿರೋ ಶ್ರೀಚಕ್ರನ ವಾಪಸ್ ತರಿಸು, ಆಗೋಗ್ತೀನಿ. ನನಗೆ ನನ್ನ ಭಕ್ತಿ ಮೇಲೆ ನಂಬಿಕೆ ಇದೆ. ಅದಕ್ಕಿಂತ ಹೆಚ್ಚಿನ ನಂಬಿಕೆ ಅಮ್ಮನವ್ರ ಮೇಲಿದೆ. ನಮ್ಮ ಮನೆಯಿಂದ ಕಳುವಾಗಿರೋ ಶ್ರೀಚಕ್ರ ಇನ್ನು 24 ಗಂಟೆನಲ್ಲಿ ತನಗೆ ತಾನೇ ಬಂದು ನಮ್ಮನೆ ಸೇರುತ್ತೆ. ಹೇಗಮ್ಮ ಸಾಧ್ಯ? ಅದು ಎಲ್ಲಿ ಹೋಗಿದ್ಯೋ ಮತ್ತೆ ಅಲ್ಲಿಂದ ವಾಪಸ್ ಉರುಳ್ಕೊಂಡು ಬರುತ್ತಾ? ನನ್ನ ಭಕ್ತಿ ನಿಜವಾಗಿದ್ರೆ, ನಿನ್ನ ನಮಸ್ಕಾರ ಆ ತಾಯಿಗೆ ಸೇರಿದ್ರೆ, ನಾನು ಆಡಿದ ಮಾತನ್ನ ಆ ತಾಯಿ ಖಂಡಿತವಾಗಿ ನಡೆಸ್ಕೊಡ್ತಾಳೆ. ಒಂದು ವೇಳೆ ನೀ ಹೇಳಿದ ನಾಳೆ ಆಗದೆ ಇದ್ರೆ ಆಗ? ಹಾಗೇನಾದ್ರೂ ಆದ್ರೆ ನಾನಿನ್ ಯಾವತ್ತೂ ನಿನಗೆ ತಾಯಿಗೆ ನಮಸ್ಕಾರ ಮಾಡು ಅಂತ ಹೇಳಲ್ಲ. ಮಾತಕ್ಕೆ ತಪ್ಪಾರ್ದು. ಒಂದು ವೇಳೆ ನಾ ಹೇಳ್ದಾಗೆ ಶ್ರೀಚಕ್ರ ಮನೆಗೆ ವಾಪಸ್ ಬಂದ್ರೆ ನೀನು ಯಾವತ್ತೂ ಅಮ್ಮನವ್ರನ್ನ ನಿಂದಿಸಬಾರ್ದು, ಆಯ್ತಾ? ಬಂದಾಗ ನೋಡೋಣ ಬಿಡು. ಮಾತಂದ್ರೆ ಮಾತು ಕಣೆ. ಆ ತಾಯಿ ನನ್ನ ಮಾತು ನಡೆಸ್ತಾಳೆ. ಶ್ರೀಚಕ್ರ ಬಂದೇ ಬರತ್ತೆ. ಬರ್ಲಿ, ಆಮೇಲೆ ನೋಡೋಣ. ಬಂಗಾರಿ, ಇವತ್ತು ಜೀವನದಲ್ಲೇ ಮಾಡಬಾರ್ದು ಒಂದು ದೊಡ್ಡ ಕೆಲಸ ಮಾಡಿ ಬಂದಿದ್ದೀನಿ ಕಣೋ. ಹೌದಾ? ನನಗೆ ಗೊತ್ತಾಯ್ತು ಬಿಡು ನೀನ್ ಏನ್ ಕೆಲಸ ಮಾಡಿದ್ಯಾ ಅಂತ. ಹೇಳ ನೋಡೋಣ. ನೀನ್ ಯಾರ್ದೋ ಬಲ್ವಂತಕ್ಕೆ ತಾಯಿನ ಪೂಜೆ ಮಾಡಿರ್ತೀಯಾ? ನೀನೊಬ್ನೇ ಕಣೋ ನಾನು ಅರ್ಥ ಮಾಡ್ಕೊಂಡಿರೋದು.
ಆದ್ರೆ ಅವಳು ಪೂಜೆ ಮಾಡೋ ಹುಚ್ಚೊಂದಿಲ್ಲ ಅಂದಿದ್ರೆ ಚೆನ್ನಾಗಿರೋದು. ಹುಚ್ಚಲ್ಲ ಕಣೆ, ಭಕ್ತಿ. ಭಕ್ತಿ ಅನ್ನೋದು, ನಾವು ಭಕ್ತರು ಅನ್ನೋದು ಎಲ್ಲ ಒಂಥರ ಹುಚ್ಚೆ. ಈಗ ನೋಡು, ನಾನು ಅವಳಿಗೆ ನಮಸ್ಕಾರ ಮಾಡಿದ್ದಕ್ಕೆ ಶ್ರೀಚಕ್ರ ರೂಪದಲ್ಲಿ ಅವಳು ಮನೆಗೆ ವಾಪಸ್ ಬರ್ತಾಳಂತೆ. ಯಾರು ಹೇಳಿದ್ರು? ಅಮ್ಮ ಕಣೋ. ಮನೇಲೆಲ್ಲ ನಾನು ವಿರುದ್ಧ ಮಾತಾಡಿದ್ರು. ಯಾಕೆ ಹೇಳ್ತೀಯ ಆ ಕತೆನ? ಕಾಡಿದ್ರು, ಉಪವಾಸ ಕೂತ್ರು, ಕೊನೆಗೆ ಒಪ್ಪಿ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬಂದೆ. ತಾಳು, ಅಷ್ಟೊಂದು ಸಂತೋಷ ಪಡ್ಬೇಡ. ಈಗ ನನಗೂ ಅಮ್ಮಂಗೂ ಒಂದು ಪಂದ್ಯ. ಹೋಗಿರೋ ಶ್ರೀಚಕ್ರ ಮನೆಗೆ ವಾಪಸ್ ಬರುತ್ತೆ ಅಂತ ಅಮ್ಮ. ಒಂದ್ ವೇಳೆ ಬರ್ಲಿಲ್ಲ ಅಂತಂದ್ರೆ ಇನ್ ಮುಂದೆ ಯಾವತ್ತೂ ಅವಳು ಪೂಜೆ ಮಾಡಕ್ ಒತ್ತಾಯಿಸಲ್ಲ ಅಂತ ಹೇಳಿದ್ದಾರೆ. ಅವ್ರು ಹೇಳ್ದಾಗೆ ಬಂದ್ರೆ ಆಗೇನ್ ಮಾಡ್ತೀಯಾ? ಅವ್ರು ಹೇಳ್ದಾಗೆ ಬಂದ್ರೆ ಅದ್ ನಾನು. ಅವ್ರು ಹೇಳ್ದಾಗೆ ಬಂದ್ರೆ ಏನ್ ಮಾಡ್ಬೇಕಂತೆ? ಲಲಿತ ಸಹಸ್ರನಾಮ ಓದ್ಬೇಕಂತ? ಅದಲ್ಲ ಕಣೋ. ಮತ್ತೆ ಅವಳು ನಿಂದಿಸ್ಬಾರ್ದಂತೆ. ಶ್ರೀಚಕ್ರ ಬರೋದು ಗ್ಯಾರಂಟಿ. ನೀನ್ ಸೋತೆ ಬಿಡು. ನಾನ್ ಸೋಲ್ಬೇಕಾ? ಒಂದ್ ಕೆಲಸ ಮಾಡೋಣ, ಟಾಸ್ ಹಾಕ್ಬಿಡೋಣ. ಈಗ ರಾಜ ಬಿದ್ರೆ ಶ್ರೀಚಕ್ರ ನಿಮ್ಮ ಮನೆಗೆ ಬರುತ್ತೆ ಅಂತ, ರಾಣಿ ಬಿದ್ರೆ ಬರಲ್ಲ ಅಂತ. ಅಮ್ಮ, ತಾಯಿ ತ್ರಿಪುರ ಸುಂದರಿ, ಯಾರಿಗೂ ಬೇಜಾರಾಗದಿರೋ ತರ ಮಾಡಮ್ಮ. ಹಾಕ್ಲಾ? ಅಯ್ಯೋ, ರಾಜ ಬಿದ್ಬಿಡ್ತು, ಈಗೇನೆ ಮಾಡೋದು? ಈ ಚಕ್ರ ಬಂದ್ಬಿಡುತ್ತೋ ಏನು? ಟಾಸ್ ಹಾಕಿದಕ್ಕೆಲ್ಲ ಹೆಂಗೋ ಬಂದ್ಬಿಡುತ್ತೆ. ಅದ್ ಹೇಗ್ ಬರುತ್ತೆ ನಾನು ನೋಡ್ತೀನಿ. ಸೋಲಕ್ಕಾಗ್ತಿಲ್ಲ ಇವಳ ಹತ್ರ. ಕೋಪ ಮಾಡ್ಕೋಬೇಡ ಕಣೆ. ಹೋಗೋ ಕೋಪನೂ ಇಲ್ಲ, ಏನಿಲ್ಲ. ಬಂಗಾರಿ, ನಿನ್ನ ಹತ್ರ ಒಂದು ಮಾತು ಕೇಳಬೇಕಿತ್ತು. ಏನೇನೋ ಮಾತಾಡ್ತಾ ಮರ್ತು ಹೋಗ್ತಿತ್ತು. ಆ ಹಣತೆ ಮಾಡೋ ಶ್ರೀಮತಿ ಹತ್ರ ಮಾತಾಡ್ತಿರ್ತೀನಲ್ಲ, ಅವ್ರು ನಿಮಗೆ ಕಾಣೋದಿಲ್ವಾ? ನಾನು ಒಬ್ಬೊಬ್ಬಳೆ ಹುಚ್ಚಿ ಥರ ಮಾತಾಡ್ತಿರ್ತೀನೇನೋ. ನಿನಗೆ ಯಾಕೆ ಹಾಗನ್ನಿಸ್ತು? ನೋಡು, ನಾನು ಅವ್ರ ಹತ್ರ ಮಾತಾಡ್ತಿದ್ದೆ. ನಮ್ಮ ವಿದ್ಯಾ ಬಂದು ಯಾಕೆ ಒಬ್ಬೊಬ್ಬಳೆ ಮಾತಾಡ್ಕೊಳ್ತಿದ್ಯಾ ಅಂತಂದ. ಅವತ್ತು ನೀನು ಹಾಗೆ ಹೇಳಿದ್ಯಲ್ಲ, ಅದಕ್ಕೆ ಕೇಳಿದೆ. ನಿಜವಾಗ್ಲೂ ಶ್ರೀಮತಿ ಅವ್ರು ಕಾಣೋದೇ ಇಲ್ವಾ? ಕಾಣ್ತಾರಲ್ಲ, ಕಾಣ್ದೆ ಏನು? ಮತ್ತೆ ಅವತ್ತು ನೀನು ವಿದ್ಯನ್ ತರ ಒಬ್ಬೊಬ್ಬಳೆ ಮಾತಾಡ್ಕೊಳ್ತಿದ್ಯಾ ಅಂತಂದೆ. ಸುಮ್ಮನೆ ಕಣೆ, ಅವತ್ತು ನೀನು ದೇವಸ್ಥಾನದಲ್ಲಿ ಜಗಳ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿದ್ಯಲ್ಲ, ಅದಕ್ಕೆ ಹಾಗೆ ಹೇಳಿದೆ. ಅಷ್ಟೇನಾ? ಅಷ್ಟೇ. ನಿನಗೆ ನೋವಾಗಬಾರ್ದು ಅಂತ ಹಾಗೆ ಹೇಳಿದೆ ಕಣೆ. ಇತ್ತೀಚೆಗೆ ನೀನು ಒಬ್ಬಳೇ ಮಾತಾಡ್ತಿರ್ತೀಯ. ज्येष्ठराजं ब्रह्मणां ब्रह्मणस्पतः शृण्वन् नोतिभिस्सेदसादनम् श्रीमहागणाधिपतये नमः श्रीशिवसहस्रनामस्तु. ತಾವಿಲ್ಲಿದ್ದೀರಿ. ನಾನು ನಿಮಗಾಗಿ ದೇವಸ್ಥಾನ ಎಲ್ಲ ಹುಡುಕಾಡಿದೆ, ಪ್ರಸಾದ ತಂದಿದ್ದೀನಿ. ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವನ್ನಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ. ಸಂಗೀತಕ್ಕೆ 7 ಸ್ವರಗಳು, ವೇದಕ್ಕೆ 4 ಸ್ವರಗಳು. ಉದಾತ್ತ, ಅನುದಾತ್ತ, ಸ್ವರಿತ, ದೀರ್ಘ. ವೇದ ಮಂತ್ರಗಳನ್ನು ಹೇಳುವಾಗ ಸ್ವರ, ಧ್ವನಿ, ಭಾವ, ಅದರೊಳಗಿನ ಅರ್ಥ, ಈ 4 ಅಂಶಗಳನ್ನು ಅನುಸರಿಸಬೇಕು. ದೇಹ ಮತ್ತು ಮನಸ್ಸುಗಳನ್ನು ಶುದ್ಧ ಮಾಡುವ ಅಮೃತ ವೇದ. ತಿಳ್ಕೊ. ಸರ್ವಲೋಕೇಷು ವಿಖ್ಯಾತಂ ಸ್ತುತ್ಯಂ ಸ್ತೋಷ್ಯಾಮಿ ನಾಮಧಿ. ವೇದಗಳ ಬಗ್ಗೆ ಅದೆಷ್ಟು ತಿಳ್ಕೊಂಡಿದ್ದೀರಿ, ಅದೆಷ್ಟು ಓದ್ಕೊಂಡಿದ್ದೀರಿ. ವೇದದ 4 ಅಕ್ಷರ ಕಿವಿಗೆ ಬಿದ್ದರೇನೆ ಜನ್ಮ ಜನ್ಮದ ಪಾಪ ಕಳೆಯುತ್ತಂತೆ. ಅಂಥದ್ರಲ್ಲಿ ವೇದಾನೇ ಓದಿ ಅರಗಿಸ್ಕೊಳ್ಳೋದು ಅಂದರೆ ಸುಮ್ಮನೆನಾ?
ಅಷ್ಟು ತಿಳುವಳಿಕೆ ಇರೋದ್ರಿಂದಲೇ ನಿನ್ನೆ ಅಂಥ ನ್ಯಾಯ ಕೊಡೋಕ್ಕೆ ಸಾಧ್ಯ ಆಯಿತು.